ಅಸ್ಸಲಾಮುಅಲೈಕುಮ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಯೂಟ್ಯೂಬ್ ಫ್ಯಾಮಿಲಿ ಚೆನ್ನಾಗಿದ್ದೀರಾ ಅಂದ್ಕೊಂಡು ಟಿ ವಿ ಎಸ್ ಎಕ್ಸೆಲ್ 100cc ಇದು ಫುಲ್ ಇಂಜಿನ್ ರೀಬಿಲ್ಡ್ ಮಾಡ್ತಾಯಿದ್ವಿ. ನೋಡಿ, ಇದು ಎಲ್ಲ ಬೆಡ್ಡಿಂಗ್ ಇಳಿಸಿದ್ವಿ, ಗಾಡಿ ತೋರಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಮರೆಯೋದೈತಿ. ನೋಡಿ, ಇದು ಶಾಫ್ಟ್ ರೆಡಿ ಮಾಡಿಸಿದ್ವಿ, ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ನೋಡಿ, ಹೆಡ್ ಎಲ್ಲ ರೆಡಿ ಇದೆ, ಬೋರ್ ಹೊಸದು. ನೋಡಿ, ಇದ್ರ ಮೇಲೂ ನಮ್ಮ ಇನ್ಸಿಲ್ ಬರುತ್ತೆ, ಯಾಕೆ ಅಂದರೆ ಐಟಮು ಚೇಂಜ್ ಆಗ್ಬಾರ್ದು. ನೋಡಿ, ಬೋರ್ ಕಿಟ್ ಹೊಸದಿರೋದ್ರಿಂದ ಫುಲ್ ಇಂಜಿನ್ನ ರೀಬಿಲ್ಡ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಕ್ರ್ಯಾಂಕ್ ಶಾಫ್ಟು, ಹೆಡ್ಲರ್ ಗೇರು, ಕ್ಯಾಮ್ ಚೈನು, ಫುಲ್ ಎಲ್ಲ ಐಟಮ್ ರೆಡಿ ಇಟ್ಕೊಂಡಿದ್ದೆ. ನೋಡಿ, ಇದು ಪಿಸ್ಟಿನ್ ಹೊಸದು, ಇನ್ನು ರಿಂಗ್ಸ್ ಸೆಟ್ ಮಾಡಿಲ್ಲ. ನೋಡಿ, ಎಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಇಂಜಿನ್ ಬಿಚ್ಚಿದ ಮೇಲೆ ಸ್ಟಾಪರ್ನ ಚೇಂಜ್ ಮಾಡ್ಕೋಬೇಕು. ನೋಡಿ, ಅಲ್ಲಿ ಸೌದೋಗಿರುತ್ತೆ, ಕಿಕ್ಕರ್ ಜಾಮ್ ಆಗೋ ಚಾನ್ಸ್. ನೋಡಿ, ಹೊಸದಾಗ್ತಾಯಿದ್ದೀನಿ ಸ್ಟಾಪರ್ ಹೊಸದಾಕಿ. ಯಾವುದೇ ಕಾರಣಕ್ಕೂ ಕಿಕ್ಕರ್ ಇಂಜಿನ್ ಬಿಚ್ಚಾಗ ಕಿಕ್ಕರ್ ಸ್ಟಾಪರ್ನ ಹೊಸದು ಹಾಕೊಂಬಿಡಿ. ಯಾಕೆಂದರೆ ರನ್ನಿಂಗಲ್ಲಿ ಜಾಮ್ ಆಗಿಬಿಟ್ರೆ ತಿರ್ಗಾ ಇಂಜಿನ್ ಬಿಚ್ಚಬೇಕು, ಯಾಕೆಂದರೆ ತುಂಬ ತೊಂದರೆ ಆಗುತ್ತೆ. ಒಂದ್ಸಲ ಇಂಜಿನ್ ಬಿಚ್ ಫಿಟ್ ಮಾಡಬೇಕು ಅಂದರೆ ಪ್ಯಾಕಿಂಗು, ಆಯಿಲ್ ಸಿಲ್ ಕಿಟ್ಟು ಎಲ್ಲ ವೇಸ್ಟ್ ಆಗುತ್ತಲ್ವ. ಮಾಡೋ ರೀತಿ ಕೆಲಸ ಮಾಡ್ಬೇಕಾದ್ರೆ ನೀಟಾಗಿ ಮಾಡ್ಕೊಂಬಿಡಿ. ನೋಡಿ, ಪ್ಯಾಕಿಂಗ್ ಹಾಕಿದೆ, ಗಮ್ ಹಾಕಲ್ಲ, ಗ್ರೀಸ್ ಹಾಕಿ ಫಿಟ್ ಮಾಡ್ತೀವಿ. ಏಕೆಂದರೆ ಆಯಿಲ್ ಹೋಲ್ ಎಲ್ಲ ಇರುತ್ತಲ್ವ. ಇದು ನೋಡಿ, ಇದು ಸ್ಪ್ರಿಂಗ್ ವಾಷರ್ ಮೇನು. ನೋಡಿ, ಆಯಿಲ್ಲು ಫ್ಲೋ ಆಗಬೇಕಾದ್ರೆ ಹುಷಾರು. ಇಂಜಿನ್ ಬೋಲ್ಟ್ಗಳಿವು, ನೋಡಿ, ಇದು ಕಿಕ್ಕರ್ ಸ್ಪ್ರಿಂಗು. ಇದಕ್ಕೇನು ಟೈಮಿಂಗ್ ಬರೋಲ್ಲ, ನಾರ್ಮಲಾಗಿ ಕುಂಡಿಸ್ಕೋಬೋದು. ನೋಡಿ, ಕುಂಡ್ಸಾಗಿದೆ, 3 ಸ್ಕ್ರೂ. ನೋಡಿ, ಇಂಜಿನ್ ಸೆಂಟ್ರ್ ಕೇಸ್ ಮೋಲ್ಡ್ ಆಗಿದೆ. ಈಗ ಬೋರ್ನ ಫಿಟ್ ಮಾಡ್ತೀವಿ. ಬೋರ್ ನೋಡಿ, ಕ್ಯಾಮ್ ಚೈನ್ ಹಾಕ್ಕೊತಾ ಇದ್ದೀವಿ. ಕ್ಯಾಮ್ ಚೈನು, ಹೆಡ್ಲು ಗೇರು, ಕ್ಲಚ್ ಎಲ್ಲ ಫಿಟ್ ಮಾಡ್ಕೊತಾ ಇದ್ದೀವಿ. ನೋಡಿ, ಇದು ಕ್ಲಚ್ ಬೆಲ್ಲು. ನೋಡಿ, ಒಂದು ಬುಷು ಮತ್ತು ಹೆಡ್ಲು ಗೇರು ಬೆಲ್ ಕುಂಡಿಸ್ತಾ ಇದ್ದೀವಿ. ಇದಕ್ಕೆ ಒಂದು ವಾಷರ್ ಬರುತ್ತೆ. ವಾಷರ್ ಅದಾದಮೇಲೆ ಕ್ಲಚ್ ಶೂ ಹಾಕಬೇಕಷ್ಟೆ. ನೋಡಿ, ಒಂದು ವಾಷರ್ ಬಂತು. ಇದಾದಮೇಲೆ ಕ್ಲಚ್ ಶೂ ಹಾಕಿ ಒಂದು ಮೇಲ್ಗಡೆ ಒಂದು ನಟ್ಟು, ಒಂದು ವಾಷರ್, ಅಷ್ಟೇ. ಸಿಂಪಲ್. ಇದನ್ನ ಕೆಲಸ ಮಾಡಬೇಕಾದ್ರೆ ಈಸಿ, ಎಕ್ಸಲೆಂಟ್. ಇದು 1/4 ಗಂಟೆಗೆ ಇಂಜಿನ್. ನೋಡಿ, ಕ್ಲಚ್ ಇದು 1/4 ಗಂಟೆಗೆ ಇಂಜಿನ್ ಫಿಟ್ ಮಾಡ್ಬೋದು. ಫುಲ್ ಈಸಿ, ಎಕ್ಸಲೆಂಟ್. ವಾಷರ್ ಹಾಕಾಯ್ತು. ಉಲ್ಟಾ ಥ್ರೆಡ್ ಬರುತ್ತೆ, ಇದು ಉಲ್ಟಾ ಥ್ರೆಡ್ ಬರುತ್ತೆ. ಕ್ಲಚ್ ನಟ್ಟು ಇದು ಉಲ್ಟಾ ಥ್ರೆಡ್ ಬರುತ್ತೆ. ನೋಡಿ, ಉಲ್ಟಾ ತಿರುಗಿಸಾಯ್ತು. ಈಗ ಲಾಕ್ ಮಾಡ್ಕೊತೀವಿ. ನೋಡಿ, ರೋಟ್ರ್ ಪ್ಲೇಟ್ ಪ್ಯಾಕಿಂಗು, ಒರಿಜಿನಲ್ ಪ್ಯಾಕಿಂಗ್ ಹಾಕಬೇಕು. ಯಾಕೆಂದರೆ ಯಾವುದೇ ಕೆಲಸ ಮಾಡಿ ಚೆನ್ನಾಗಿರೋ ಪ್ಯಾಕಿಂಗ್ ಹಾಕಿ. ನೋಡಿ, 3 ATM ಬೋಲ್ಟು ಟೈಟ್ ಮಾಡಾಯಿತು. ನೋಡಿ, ಕ್ಲಚ್ ಕವರ್ ಕುಂಡಿಸ್ಬೇಕಾದ್ರೆ ನೋಡಿ, ಯಾರೋ ಉಲ್ಟಾ ಆಯಿಲ್ ಸೀಲ್ ಹಾಕಿದ್ದಾರೆ. ಈ ಗಾಡೀಲಂತೂ ಎಲ್ಲ ಆಯಿಲ್ ಸೀಲ್ಗೆ ಸೀದಾ ಉಲ್ಟಾ ಎಲ್ಲ ಉಲ್ಟಾ ಹಾಕಿದ್ದಾರೆ. ನೋಡಿ, ತೋರಿಸಿದ್ದೀನಿ. ನೋಡಿ, ಕ್ಲಚ್ ಕವರಲ್ಲಿ ಉಲ್ಟಾ ಆಯಿಲ್ ಸೀಲ್ ಹಾಕಿ. ನೋಡಿ, ಕ್ಲಚ್ ಕವರ್ ಮೋಲ್ಡ್ ಮಾಡ್ತಾಯಿದ್ದೀನಿ. ಕ್ಲಚ್ ಕವರ್ ಮೋಲ್ಡ್ ಮಾಡಿ ನೋಡಿ, ಈಗ ಒರೆಸ್ಕೊಂಡು 2 ಡವಲ್ ಹಾಕಿ ಬೋರ್ನ ಫಿಟ್ ಮಾಡಿ ತೋರಿಸ್ತೀನಿ. ನೋಡಿ, ಪ್ಯಾಕಿಂಗ್ ಹಾಕ್ತಾಯಿದ್ದೀನಿ. ಪ್ಯಾಕಿಂಗ್ ಹಾಕಿ ಬೋರ್ನ ಫಿಟ್ ಮಾಡಿ ತೋರಿಸ್ತೀನಿ. ನೋಡಿ, ಪ್ಯಾಕಿಂಗು ಕುಂಡಿಸ್ಬೇಕಾದ್ರೆ ನೀಟಾಗಿ ಕುಂಡಿಸ್ಕೊಳ್ಳಿ. ಒಂಚೂರು ಎಮ್ಮರಿ ಕುಂಡಿಸ್ಕೊಂಡ್ರೆ ಅರ್ಧೋಗುತ್ತೆ. ನೋಡಿ, ಡವಲ್ ಹಾಕ್ತಾಯಿದ್ದೀನಿ. ಮುಂಚೆನೇ ಹಾಕಿ ತೋರಿಸಿದೆ, ಇವಾಗಲೂ ತೋರಿಸ್ತಾಯಿದ್ದೀನಿ. ನೋಡಿ, ಡವಲ್ ಹಾಕಿ ತೋರಿಸ್ತಾಯಿದ್ದೀನಿ. ಮುಂಚೆನೇ ಹಾಕಿದೆ ನೋಡಿ, ಪಿಸ್ಟಿನ್ ರಿಂಗ್ಸು ಸೆಟ್ ಮಾಡ್ಕೊತಾ ಇದ್ದೀನಿ. ಪ್ಯಾಕಿಂಗ್ನ ಒರಿಜಿನಲ್ ಹಾಕಿ ಫ್ರೆಂಡ್ಸ್. ನೋಡಿ, ರಿಂಗ್ಸ್ ಎಲ್ಲ ಸೆಟ್ ಮಾಡಾಯಿತು. ಇವಾಗ ಪಿಸ್ಟಿನ್ ಲಾಕ್ ಹಾಕಾಯಿತು. ನೋಡಿ, ಇದು ಪಿಸ್ಟಿನ್ ಲಾಕು. ಕುಂಡಿಸ್ಬಿಟ್ಟು ಆ ಕಡೆ ಈ ಕಡೆಯಿಂದ ಹೊಡೆದು ನೋಡ್ಕೋಬೇಕು. ಯಾಕೆಂದರೆ ಲಾಕ್ ಓಪನ್ ಆಗಿ ಬೋರೆಲ್ಲ ಹೋಗ್ಬಿಟ್ಟು ಹೊಸ ಬೋರ್ ಕಿಟ್ಟು. ನೋಡಿ, ಒರಿಜಿನಲ್ ಬೋರೆ, ಪಾರ್ಟ್ ನಂಬರ್ ಕಾಣಿಸ್ತಿದೆ. ಒರಿಜಿನಲ್ ಬೋರ್ ಹಾಕಿ ಫಿಟ್ ಮಾಡ್ತಾಯಿದ್ದೀನಿ. ನೋಡಿ, ರಿಂಗ್ಸ್ ಎಲ್ಲ ಕುಂಡಿಸಾಯ್ತು. ಬೋರ್ನ ಫಿಟ್ ಮಾಡಿ ಕುಂಡಿಸ್ತಾಯಿದ್ದೀನಿ. ನೋಡಿ, ಫಿಟ್ ಆಯಿತು. ಇಂಜಿನಲ್ಲಿ ಕುಂಡಿಸ್ತಾಯಿದ್ದೀನಿ. ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಒಂಚೂರು ಟೈಟ್ ಇರುತ್ತೆ, ನಿಧಾನಕ್ಕೆ ಕುಂಡಿಸ್ಕೊಬೇಕು. ನೋಡಿ, ರೊಟೇಟ್ ಮಾಡಿ ತೋರಿಸ್ತೀನಿ. ಬೋರ್ನ ಕುಂಡಿಸಿದ್ಮೇಲೆ ರೊಟೇಟ್ ಮಾಡಿ ತೋರಿಸ್ಕೊಬೇಕು. ನೋಡಿ, ಇದಕ್ಕೂ ಹೆಡ್ ಗ್ಯಾಸ್ಕೆಟು 2 ಡವಲ್ ಬರುತ್ತೆ, ಆಪೋಸಿಟ್. ನೋಡಿ, ಹೆಡ್ ಗ್ಯಾಸ್ಕೆಟು ಹಾಕಿ ಫಿಟ್ ಮಾಡ್ತಾಯಿದ್ದೀನಿ. ನೋಡಿ, ಫಿಟ್ ಆಯಿತು. ಫಿಟ್ ಆದಮೇಲೆ ಟೈಮಿಂಗ್ ಕುಂಡಿಸಿ ತೋರಿಸ್ತೀನಿ. ಟೈಮಿಂಗ್ ಹೆಡ್ ಮೋಲ್ಡ್ ಮಾಡ್ತಾಯಿದ್ದೀನಿ. ಟೈಮಿಂಗ್ ಕುಂಡಿಸಿ ತೋರಿಸ್ತಾಯಿದ್ದೀನಿ. ನೋಡಿ, ವಾಲೆಲ್ಲ ಫಿಟ್ಟಿಂಗ್ ಆಯಿತು. ವಾಲ್ ಆಯಿಲ್ ಚಿಲ್ಲೆಲ್ಲ ಹಾಕಿತ್ತು. ನೋಡಿ, ಎಲ್ಲ ಮೋಲ್ಡ್ ಆಗಿದೆ. 4 ಬೋಲ್ಟ್ ಬರುತ್ತೆ, ಚಿಕ್ಕವು 2 ATM ಬೋಲ್ಟ್ ಬರುತ್ತೆ. ನೋಡಿ, ಇದು ಟೈಮಿಂಗು ಇಲ್ಲ ಅಡ್ಜಸ್ಟ್ ಮಾಡೋದು. ನೋಡಿ, ಇದು ಎಕ್ಸೆಲ್ ಅನ್ನೋದು ಅಪೋಸಿಟ್ ಬರಬೇಕು. ಒಂದು ಬಟನ್ ಇರುತ್ತೆ, ಬಟನ್ ಮಿಸ್ ಮಾಡ್ದಂಗೆ ಹಾಕಿ. ಏಕೆಂದರೆ ಅದರ ಲಾಕಿಂಗ್, ಅದು ಟೈಮಿಂಗ್ ಇದೆಯಲ್ಲ ತೋರಿಸ್ತಿದ್ದೀನ, ಇದನ್ನು ಲಾಕಿಂಗ್ ಮಾಡ್ಕೊಳೋದು. ಈ ಥರ ಟೈಮಿಂಗ್ ಇರುತ್ತೆ. ಈ ಬುಷ್ನ ಮರಿದಂಗೆ ಹಾಕಿ. ಏಕೆಂದರೆ ಒಬ್ಬೊಬ್ಬರು ಕಲ್ದ್ಬಿಟ್ಟು ಹಾಕಿರಲ್ಲ, ತಂದು ಹಾಕಿ, ಏನೂ ಆಗೋಲ್ಲ. ಅದು 2 ರೂಪಾಯಿ ಒಂದು ಬಟನ್ ಅದು. ನೋಡಿ, ಈ ಥರ ಲಾಕ್ ಮಾಡ್ಕೊಳುತ್ತೆ. ಕ್ಯಾಮ್ ಶಾಫ್ಟ್ನ ತಿರುಗೋಕ್ಕೆ. ನಮ್ಮ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಮರೆಯೋದೈತಿ. ಪಕ್ಕಾ ಕೆಲಸ ಚೆನ್ನಾಗೈತೆ. ಅದಕ್ಕೆ ಹೋದ ತಿಂಗಳು ಬಂದಿದ್ದೆ.
ಸರ್ವೀಸು ಅದು ಇದು ಏನೇನೋ ಮಾಡಿಸ್ಕೊಂಡು ಹೋಗಿ ಸಣ್ಣ ಪುಟ್ಟವೆಲ್ಲ ಈ ಸತಿ ಎಲ್ಲ ಕ್ಲಾಂಪ್ ಚೈನು ಅದು ಇದು ಸಿ ಎಸ್ ಪುರ ಇದು ತುರುವೇಕೆರೆ ತಾಲೂಕೆ ಬರುತ್ತೆ, ಗುಬ್ಬಿ ತಾಲೂಕು. ಬಟ್ ಆದರೆ ನಮಗೆ ತುರುವೇಕೆರೆ ನಿಯರು, ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀವು KGN ಅಂತೇಳಿ ಅಂಗಡಿ ಹೆಸರು, ಪರವಾಗಿಲ್ಲ, ಸಿ ಎಸ್ ಪುರ.